ಬಯೋಪಿಕ್ನಲ್ಲಿ ನಟಿಸ್ತೀನಿ ಅಂತ ಪ್ರಕಟಿಸಿದ್ದಾರೆ. ತಕ್ಷಣ ಒಂದಷ್ಟು ಜನ ಎದ್ದು ನಿಂತುಬಿಟ್ಟಿದ್ದಾರೆ. ಯಾರು? ಕನ್ನಡ ನಾಡಿನ ವಿರೋಧಿ. ಏನ್ ನಾನ್ಸೆನ್ಸ್ ರೀ! ಹೆಂಗ್ರಿ ಕನ್ನಡ ನಾಡಿನ ವಿರೋಧಿ ಆಗುತ್ತೆ? ಶೃಂಗೇರಿ ಮಠದ ಮೇಲೆ ಬಂದಿದ್ದ, ಬೆಳವಡಿ ಮಲ್ಲಮ್ಮನ ಮೇಲೆ ಯುದ್ಧ ಮಾಡಿ ಸೋತಿದ್ದ. ಕರೆಕ್ಟ್. ಕರುನಾಡಿನ ಲೂಟಿಗಿಂತ ಮತ್ತೆ ಸಿನಿಮಾ ಯಾಕೆ ಮಾಡಬೇಕು ಅಂತ. ಮೂವಿಗೂ ಇದಕ್ಕೂ ಏನು ಅರ್ಥಗಳಿದು? ತಪ್ಪಾಯ್ತು ಯಜಮಾನ್ರೆ. ಬಾಯ್ಕಾಟ್ ರಿಷಬ್ ಶೆಟ್ಟಿ ಯಾಕೆ ಬಾಯ್ಕಾಟ್ ಆಗ್ತಾರ? ಅವರು ಒಬ್ಬ ಕಲಾವಿದ ಆಯ್ಕೆ ಮಾಡ್ಕೋತಾರೆ. ಎಕ್ಸಾಕ್ಟ್ಲಿ. ನಿಜ 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 ನಿಜ. ಈ ನಾಡಲ್ಲಿ ಸ್ವರ್ಡ್ ಆಫ್ ಟಿಪ್ಪು ಸುಲ್ತಾನ್ ಸೀರಿಯಲ್ ಆಗಿದ್ದ ಊರಿದು. ಈಗ ಕನ್ನಡ ವಿರೋಧಿ ಹೆಂಗಾಗ್ಬಿಡುತ್ತೆ? ಕನ್ನಡದಲ್ಲಿ ಮಾತ್ರ ಮಾಡ್ಬೇಕಾ? ಹೊರಗಡೆ ಹೋಗ್ಬಾರ್ದು? ತೋರ್ಸು ನಡವಳಿಕೆ ಮತ್ತು ನಿಲುವುಗಳಲ್ಲಿ ಕನ್ನಡ ವಿರೋಧಿ ನೀತಿ ಕಂಡಾಗ ಮುಖಾಮುಖಿ ನೋಡಿದ್ರೆ ಅದನ್ನ ಹಿಡ್ಕೋಬೇಕಪ್ಪ. ಇದು ಆಕ್ಚುಲಿ ಚೆನ್ನಾಗಿರೋ. ಅದು ಬಿಡಬಿಟ್ಟು ಇದನ್ನೆಲ್ಲ ಹಿಡ್ಕೊಂಡು ಕೂತ್ರೆ ಹೆಂಗಿದು? ಕನ್ನಡಕ್ಕೆ ಬೇಕಾದಾಗ ಯಾರು ಕೈ ಎತ್ತಕ್ ಬರಲ್ಲ. ಲಭ ನಮಗೆಲ್ಲ ಗೊತ್ತಾಗೋಯ್ತು. ಲಭ ಅಂತ ಬಡ್ಕೊಳ್ಳೋರೆ ಬಡ್ಕೋತಾ ಇರ್ಬೇಕಷ್ಟೇ. ಯಾರು ಬರಲ್ಲ. ಚುಚ್ಚೋದ್ರಲ್ಲಿ ಮಾತ್ರ ಏನು ಎಂಡಿ. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಕನ್ನಡದ ಅರಸರ ಇತಿಹಾಸದ ಕತೆಗಳನ್ನ ಹೇಳುವ ಚಿತ್ರವನ್ನೂ ಮಾಡ್ಬೇಕಪ್ಪ ರಿಷಬ್ ಶೆಟ್ಟಿ ಅಂತ ಹೇಳಿದ್ರೆ ತಪ್ಪಲ್ಲ. ಅದನ್ನು ಮಾಡಬೇಡ, ಇದನ್ನು ಮಾಡ್ಬೇಕು ನೀನು ಅಂತ ಅನ್ನೋದು ಹೆಂಗಾಗತ್ತೆ? ವಿರೋಧ ಹೆಂಗಾಗ್ಬಿಡುತ್ತೆ? ನನ್ನ ಮಗನ್ ತಗೊಂಬಂದು